ಇದು ಕಫ್ ಮಾಡುವುದು ಹೇಗೆ ಅಂತ ತೋರಿಸ್ತು ನಿಮಗೆ. ಕಫ್ ಇದು ರೆಡಿ ಆಗುತ್ತೆ. ನಂತರ 2ನೇ ಕಪ್ ರೆಡಿ ಆಯ್ತು. ಈ ತರ ರೆಡಿ ಆಗುತ್ತೆ ಕಪ್. ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲ ಚಿಕ್ಕ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಲಾಸ್ಟಲ್ಲಿ ಕೆಲ್ಸಕ್ಕೆ ಹೋಗ್ತೇವೆ. ಈ ತರ 2ನೇ ಕಪ್. ಇದು ಕಫ್ ಆದ ನಂತರ ಫ್ರಂಟ್ ಬರುತ್ತೆ. ಈ ಫ್ರಂಟ್ ಜೇಬ್ ಹಚ್ಚೋದು, ಯಾವ ತರ ಪಾಕೆಟ್ ಹಚ್ಬೇಕಂತ. ಫ್ರಂಟ್ ತಗೊಂಡ್ಬಿಟ್ಟು ಇಲ್ಲಿಂದ ಅಳತೆ ಮಾಡ್ಕೋಬೇಕು ಎಷ್ಟು ಬೇಕು ನಮಗೆ ಪಾಕೆಟ್ ಅಂತೆ. 9 ಇಂಚ್ ಪಾಕೆಟ್ ಬರುತ್ತೆ. ದೊಡ್ಡ ಶರ್ಟ್ ಇದ್ರೆ ಈ ಕಡೆಯಿಂದ 2 ಕೋಣೆ 2 ಹಾಕ್ಬೇಕು. 5 ಇಂಚ್ ಪಾಕೆಟ್ ಇದೆ. ಅದನ್ನ ಯಾವ ತರ ಹಚ್ಬೇಕಂತಂದ್ರೆ ತೋರಿಸ್ತೀನಿ ನಿಮ್ಗೆ. ಪಾಕೆಟ್ ಪಾಕೆಟ್ ಆದ ನಂತರ ಶೋಲ್ಡರ್ ಬರುತ್ತೆ. ಇವಾಗ ಈ ತರ ಇರುತ್ತೆ ಶೋಲ್ಡರ್. ಇದನ್ನ ಇವಾಗ ನಾವು ಏನ್ ಮಾಡಬೇಕು, ಫಸ್ಟ್ ಈ ಫ್ರಂಟ್ ಹಚ್ಕೋಬೇಕು. ಪಾಕೆಟ್ ಹಚ್ಚಿರ್ತೀವಲ್ಲ ಅದನ್ನ ತಗೊಂಡು ಈ ಕಡೆ ಹಚ್ಬೇಕು. ಇನ್ನೊಂದಿರುತ್ತೆ ಫ್ರಂಟ್ ಸೈಡ್ ಇದು, ಅದು ಇದು ಈ ಕಡೆ ಹಚ್ಬೇಕು. ಹಚ್ಚಬೇಕು. ನೀವು ಎರಡನ್ನು ಕಲಿಸ್ಬೇಕು. ಇವಾಗ ಆಲ್ರೆಡಿ ಜೋಡಿಸಿ ಮಾಡ್ಬೇಕು. ಏನಾನ ಒಟ್ಟ ಕೆಲಸ ಮಾಡ್ಬೇಕು. ಮನುಷ್ಯ ಉದ್ರಿ ಇರ್ಬಾರ್ದು. ಹತ್ತಿರ ಇದ್ರೆ ಬೆಲೆ ಕೊಡಂಗಿಲ್ಲ ಜನ, ಯಾರಿಗೆ ಬೆಲೆ ಕೊಡಂಗಿಲ್ಲ. ದುಡಿಬೇಕು, ಇಲ್ಲ ದುಡ್ಡಿರ್ಬೇಕು ದುನಿಯಾದಾಗ. ದುಡಿಬೇಕಪ್ಪ. ದುಡ್ಡಿರಾಕಂತ ತಂದೆ ತಾಯಿ ಮಾಡಿರ್ತಾರ, ನಾವು ಉಣ್ಬೇಕು ತಿನ್ಬೇಕು ಅನ್ನೋದೇನು ಇರಂಗಿಲ್ಲ. ದುಡಿಬೇಕು. ಒಟ್ಟಲ್ಲಿ ದುಡಿಬೇಕು, ಆರಾಮಾಗಿರ್ಬೇಕು. ಯಾವ್ದಾನ ಒಂದ್ ಕೆಲ್ಸ ಮಾಡ್ತಿರ್ಬೇಕು. ಮನುಷ್ಯ ಕೆಲ್ಸ ಮಾಡಿದ್ರೆ ನೆಮ್ಮದಿ. ಅಂದ್ರೆ ನೆಮ್ಮದಿ, ಊಟನೂ ಸೇರಂಗಿಲ್ಲ ಒಂದೊಂದ್ಸಲ ಕೆಲ್ಸ ಮಾಡ್ಲಿಲ್ಲ ಅಂತ. ಈ ತರ ರೆಡಿ ಆಗ್ತದ ಶೋಲ್ಡರ್ ಹಚ್ಚಿದ ನಂತರ. ಈ ತರ ರೆಡಿ ಆಗ್ತದ. ಈ ತರ ರೆಡಿ ಆಗಿ ಮತ್ತೇನು ಸಿಲೆ ಹೊಡ್ತಿರ ಮೇಲೆ ಒಂದು ಮಲ್ಲು ಹೊಡ್ಕೊಂಡ್ಬಿಡ್ಬೇಕು. ರೇಷ್ಮೆದೈತೆ ಬಟ್ಟೆ. ಇದು ಸ್ವಲ್ಪ ಹಗೂರ ಐತೆ, ನಿಧಾನವಾಗಿ ಹೊಲಿಬೇಕು, ಜಾಸ್ತಿ ತಲೆ. ಆಯ್ತು, ಇದು ಕಂಪ್ಲೀಟ್ ಆಯ್ತು ಶೋಲ್ಡರ್. ಇದಾದ ನಂತರ ಈಗ ಮತ್ತೆ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ನೀವು ನೋಡ್ಬೇಕಪ್ಪ. ಯಾವುದೇ ಒಬ್ಬ ಮನುಷ್ಯ ಏನೋ ಮಾಡ್ತಾನಂತಂದ್ರೆ ಫುಲ್ ನೋಡಿದ್ರೇನೆ ಮನುಷ್ಯಗೆ ಅರ್ಥ ಆಗೋದು. ಸುಮ್ನೆ ಮನುಷ್ಯ ಮರ್ಯಾದಿ ನಂತರ ಹಿಂಗ್ ಹಚ್ಕೋಬೇಕು. ಎರಡನೇದು ಜವಾಬ್ ಅಂತ ಇರುತ್ತೆ. ಇದಕ್ಕೆ ಕ್ವಶನ್ ಆನ್ಸರ್ ಇಟ್ಕೊಂಡು ಕಟ್ ಮಾಡ್ಕೊಂಡು ರೇಷ್ಮೆ ಬಟ್ಟೆ ಆದಾಗ ಸ್ವಲ್ಪ ತಲೆ ಕೆಡಿಸ್ತಾ ಹೊಡೆದು ಆರಾಮಾಗಿ ಹೊಲಿಬೇಕು. ಇಲ್ಲಾಂದ್ರೆ ರೇಷ್ಮೆ ಬಟ್ಟೆ ಇಲ್ಲಾಂದ್ರೆ ಮತ್ತೆ ಕಿರಿಕಿರಿ ಹರಿದೋಯ್ತಂದ್ರೆ ಕೈಲಿಂದ ಕೊಡ್ಬೇಕು. 500-600 ರೂಪಾಯಿ ಬಟ್ಟೆ ಬಿದ್ದಿರ್ತದ, ನಾವು ಹೊಲಿಬೇಕು, ಕೆಡ್ಸ್ಬೇಕು, ಮತ್ತೆ ಕೈಲಿಂದ ಕೊಡ್ಬೇಕು. ಅದು ಯಾರು ಹೇಳಿ ಶಾಣತನ. ನಿಧಾನವಾಗಿ ಹೊಲಿಬೇಕು. ಇದೇ ಲೇಟ್ ಹಿಡಿತದ ಅವನು. ಆಯ್ತಪ್ಪ, ಕಂಪ್ಲೀಟ್ ಆಗ್ತಿದೆ ಒಂದು ತೋಳು. ಈಗ ಎರಡನೇ ತೋಳು ಬರ್ತಾವೆ. ಇವಾಗ
ತೋಳು ಇದು ತೋಳು ಆಯ್ತಂದ್ರೆ ಕಾಲರು ಕಫು ಮತ್ತೆ ರೆಡಿ ಮಾಡ್ಕೋಬೇಕು. ಮತ್ತೆ ಕಾಲರ್ ಕಫ್ ಅಂತ ಅವಾಗಲೇ ರೆಡಿ ಮಾಡ್ಕೋಬೇಕು. ಕಾಲರ್ ರೆಡಿ ಮಾಡ್ಕೋಬೇಕು. ಕಾಲರ್ ಕಫು ಎರಡು ಕಾಲರು ಮತ್ತೆ ಕಫ್ ಕಾಲರ್ ಇದು ಕಟ್ ಮಾಡ್ಕೋಬೇಕು. ಕಾಲರ್ ಕಟ್ ಮಾಡಿದ್ರೆ ಕಫ್ ಕಟ್ ಮಾಡ್ಕೋಬೇಕು. ಕಾಲರ್ ಈ ಥರ ಇಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡೆ ಆಯ್ತು. ಸಪ್ರೇಟ್ ರೇಷ್ಮೆಯಿಂದ ಐತೆ ಸ್ವಲ್ಪ ಅಗೌರವಾಗಿರಬೇಕು. ಯಾವುದೇ ಆಗಲಿ ಹರಿದೋಯ್ತು ಅಂದರೆ ಮತ್ತೆ ಪ್ರಾಬ್ಲಮ್. ಮತ್ತೆ ನಾವೇ ಕೊಡ್ಬೇಕು ಕೈಲಿಂದ ಕೊಡ್ಬೇಕು ಮತ್ತು ಪ್ಲಸ್ ಹೊಲ್ದು ಕೊಡ್ಬೇಕು. ಎರಡು ಆಗ್ತದೆ ಬಿಸ್ನೆಸ್. ಕಟ್ ಮಾಡ್ತೀವಿ ನಾವು ಕಟ್ ಮಾಡ್ತೀವಿ. ತಲೆ ಕೆಡಿಸಬಾರ್ದು. ಆರಾಮಾಗಿ ಕೂಲಾಗಿ ಕೆಲಸ ಮಾಡಬೇಕು. ಯಾರು ಏನು ಅಂತಾರೋ, ಯಾರು ಏನು ನೋಡ್ತಾರೆ, ಯಾರೇ ನಮ್ಗೆ ಏನು ತಂದು ಊಟ ಹಾಕಂಗಿಲ್ಲ. ನಾವು ದುಡಿದ್ರೆ ನಮ್ಗೆ ಎಲ್ಲ ನಾವು ದುಡಿದ್ರೆ ನಾವು ಉಣ್ಬೇಕು. ಮನುಷ್ಯ ಒಂದು ಹಠ ಅಂತ ಇರ್ತದಪ್ಪ. ಹಠದಿಂದ ಹೋಗ್ಬೇಕು ನಾವು. ರೆಡಿ ಆಗ್ತದೆ ಇವಾಗ ಗೊತ್ತಾಗ್ತದೆ. ಕಾಲು ಬ್ಯಾಂಡ್ ಹಚ್ಬೇಕು. ಬ್ಯಾಂಡ್ ಹೆಂಗೈತೆ ಅಂದ್ರೆ ಮಾಡ್ಕೋಬೇಕು. ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಸೆಂಟ್ರ್ ಮಾಡ್ಕೊಂಡು ಇಲ್ಲಿ ಇಟ್ಕೋಬೇಕು. ಒಂದ್ಸಲ ನಂತರ ಜಾಸ್ತಿ ಲೆಂತ್ ಆಯ್ತದ ನೋಡ್ದಂಗು ಪಾಯಿಂಟ್ ಹಾಕೋಬೇಕು ನಾವು. ಕಾಲರ್ ಪಾಯಿಂಟ್ ಕಟ್ ಮಾಡ್ತೇವೆ. ಆಯ್ತು. ಇದಾಗೋಣ ತೋಳು ಹಚ್ಚೋದು ಹೆಂಗೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಫುಲ್ ವಿಡಿಯೋ ನೋಡ್ರಿ. ಫುಲ್ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಎಲ್ಲರೂ ನೋಡ್ರಿ, ಎಲ್ಲರಿಗೂ ಅರ್ಥ ಆಗುತ್ತೆ. ತೋಳು ಲೆಫ್ಟ್ ಸೈಡ್ ತೋಳು ಇದೆ, ಇದು ರೈಟ್ ಸೈಡ್ ಇರೋ ತೋಳು. ರೈಟ್ ಸೈಡ್ ಇರೋ ತೋಳು ಏನು ಮಾಡ್ಬೇಕು, ಆಲ್ರೆಡಿ ಒಂದು ಸೈಡ್ ತೆಗ್ಗಿರುತ್ತೆ, ಒಂದು ಸೈಡ್ ಗಡ್ಡೆ ಇರುತ್ತೆ. ಗಡ್ಡೆ ಕಲಿಸ್ಬೇಕು. ತೆಗ್ಗಿ ಕಲಿಸ್ಬೇಕು. ಅಂದರೆ ಎರಡು ಮ್ಯಾಚಿಂಗ್ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಹಿಂದೆ ಮುಂದೆ ಅಂದ್ರೆ ಜೋಳ ಆಗುತ್ತೆ. ಮತ್ತೆ ಮನುಷ್ಯ ಮುಂದಾಗಬೇಕು. ಏನಾದ್ರು ಕನ್ಸು ಕಟ್ಕೋಬೇಕಿತ್ತಂದ್ರೆ ಒಂದು ದೊಡ್ಡ ಹಠ ಇರ್ಬೇಕು ಮನುಷ್ಯಗ. ಅಂದ್ರೆ ಮುಂದೆ ಬರ್ತೇನೆ, ಇಲ್ಲಾಂದ್ರೆ ಮುಂದೆ ಬರೋದು ಸಾಕಾಗಿಲ್ಲ. ಮನುಷ್ಯ ಕಷ್ಟ ಪಡ್ಬೇಕು. ಒಂದ್ಸಲ ಇಲ್ಲಾಂದ್ರೆ 2 ಸಲ, 2 ಸಲ ಅಂದ್ರೆ 3 ಸಲ 4 ಸಲ ಕಷ್ಟ ಪಡ್ಬೇಕು.
ಕಷ್ಟಪಟ್ಟರೆ ಮನುಷ್ಯ ಮುಂದೆ ಬರ್ತಾನೆ. ಕಷ್ಟಪಡಲಿಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡಂಗಿಲ್ಲ, ಯಾರ ಹತ್ರನೂ ಬರಂಗಿಲ್ಲ. ಈ ಕಾಲದಾಗ ಬಂತು ದುಡ್ಡಿರ್ಬೇಕು, ಇಲ್ಲಾಂದ್ರೆ ದುಡಿತಾ ಇರ್ಬೇಕು. ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ ಈ ಈ ಕಾಲನೇ ಇರೋದೇ ಹೀಗೆ. ಮನುಷ್ಯರಿಗೆ ಬೆಲೆ ಇಲ್ಲ ಈ ಕಾಲದಾಗ, ದುಡ್ಡಿಗೆ ಬೆಲೆ ಇದೆ. ಅದಕ್ಕೋಸ್ಕರ ಮನುಷ್ಯ ಯಾವ್ದಾನ ಒಂದು ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಯಾವ್ದಾನ ಒಂದು ದುಡಿಮೆ ಇರ್ಬೇಕು ಕೈಯಲ್ಲಿ. ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಮನುಷ್ಯ ಉದ್ದಾರ ಆತ. 4 ರೊಕ್ಕ ಮಾಡ್ಕೋಬೇಕು ಕೈಯಾಗ. ಮನುಷ್ಯಾಗ ದುಡಿಬೇಕು, ಮಾಡ್ಬೇಕು ಅನ್ನೋದು ಇರ್ಬೇಕು ಕೆಲಸ. ಬಾಳ ಮಂದಿ ಹೇಳ್ತಿರು, ಏನ್ ಕೆಲಸ ಮಾಡ್ತೀಯ ಹಂಗೆ ಹಿಂಗೆ, ಆಯ್ತು ಲೈಫ್ ಇಷ್ಟೇ, ಕೂಲಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಅದನ್ನೆಲ್ಲ ನೆಗೆಟಿವ್ ಇಟ್ಕೊಂಡು ನಾವು ಥಿಂಕ್ ಮಾಡ್ಬೇಕು. ಅವ್ರು ಹೆಂಗಂದ್ರಲ್ಲ ಹೆಂಗೆ ಅವ್ರಿಗೆ ತೋರ್ಸ್ಬೇಕಲ್ಲ, ಅವ್ರಿಗೆ ಮಾಡಿ ತೀರ್ಸ್ಬೇಕು, ನಾನಂತ ಮಾಡಿ ತೀರ್ಸ್ಬೇಕು. ಬಿಸ್ನೆಸ್ ಆಗಲ್ಲ, ಈ ಬಂಡವಾಳ ಮಾಡೋದಾಗಲ್ಲ ಅಂದಿದ್ರು. ಇವಾಗ ಮಿತಿಗೆ ಈ ತರ ಎರಡೆರಡು ಮಿಷಿನ್ ಇದೆ ನನ್ನ ಹತ್ರ. ಜಾಕ್ ಮಿಷಿನ್, ಒಂದ್ ಮಿಷಿನ್ 25,000. ನನ್ನ ಅಂಗಡಿಯಲ್ಲಿ 2 ಮಿಷಿನ್ ಇದೆ, ಅವ್ರ ಅಂಗಡಿಯಲ್ಲಿ ಮಿಷಿನ್ ಇಲ್ಲ. ಅಂದವ್ರ ಮಷೀನ್ ಅಲ್ಲೇ ಅಂಗಡಿ, ಯಾರು ಅಂದಿರ್ತಾರಲ್ಲ ಅವ್ರ ಮಷೀನ್ ಅಲ್ಲೇ, ಅವ್ರ ಮನೆ ಅಂಗಡಿಯಾಗೆ ಮಷಿನ್ಗಳು ಇರ್ತಾವ್. ಸುಮ್ಮನೆ ಅರ್ಥೈಸ್ಕೋಬೇಕು ನೀವು, ನೋಡ್ಬೇಕ. ಸುಮ್ಮನೆ ಟೈಮ್ ಕಾಲ ಬರೋವರೆಗೂ ಕಾಯ್ಬೇಕು ನೀವು. ಕಾಲ ಬಂದಾಗ ಮಾತಾಡ್ಬೇಕು. ಸುಮ್ಮನೆ ಅಂದ್ರೆ ಹಿಂಗೆ ಹಿಂಗೆ ಸುಮ್ಮನೆ ಮಾತಾಡ್ಕೊಡೋದು ಎಲ್ಲಾನು ಇರ್ತದೆ. ತೋರಿಸ್ತೀನಿ, ಎಲ್ಲಾನು ತೋರಿಸ್ತೀನಿ. ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಒಂದು ನಿಮ್ಮ ಫ್ಯೂಚರ್ ಕಮೆಂಟ್ ಲೈಕ್ ಮಾಡ್ರಿ. ನನ್ಗೆ ಯೂಟ್ಯೂಬ್ ಮಾಡಬೇಕು ಅಂತ ಭಾಳ ದಿವ್ಸ ಕನಸಿದೆ. ಮಾಡ್ತೀನಿ. ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದು ದೇವ್ರ ಇಚ್ಛೆ. ಅದು ಪ್ರೇಕ್ಷಕರು ನಮ್ಮನ್ನ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿದ್ರಂದ್ರ ನಮ್ಗೆ ಪ್ರತಿ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಲೈಕ್ ಸಪೋರ್ಟ್ ಮಾಡ್ತಾರಂತ ಅನ್ಕೊಂಡಿದ್ದೀನಿ ನಾನು. ಲೇಟ್ ಆದ್ರೂ ಪರವಾಗಿಲ್ಲ, ಎಡಿಟಿಂಗ್ ಆ್ಯಪಲ್ಲಿ ಸ್ಪೀಡ್ ಆಗಿ ಸೆಟ್ ಹೊಡಿತೀನಿ. ಆದ್ರೆ ಜಾಸ್ತಿ ಜನ ನೋಡಲ್ಲ. ಸ್ವಲ್ಪ ಸ್ಪೀಡ್ ಆಯ್ತಂದ್ರೆ ನೋಡ್ತಾರೆ. 10ರಿಂದ 15 ನಿಮಿಷ ಆಗ್ತದೆ, ಅದಕ್ಕೊಂದು 6ರಿಂದ 7 ನಿಮಿಷ ಮಾಡ್ಬೇಕು ವಿಡಿಯೋ. ಟ್ರಿಮ್ ಆ್ಯಂಡ್ ಎಡಿಟ್ ಮಾಡಿಬಿಟ್ರಾಯ್ತು. ಆಟೋಮೆಟಿಕ್ ಆಗಿ 10-15 ನಿಮಿಷ ಇರೋ ವಿಡಿಯೋ 5-6 ನಿಮಿಷಕ್ಕೆ ಬಂದು ಕನ್ವರ್ಟ್ ಆಗುತ್ತೆ. ಎರಡು 3 ನಿಮಿಷ ಆಗೋಯ್ತು. ಯಾವುದೇ ಕೆಲಸ ಮಾಡ್ಬೇಕಂತಂದ್ರೆ ಕೆಲಸ ಮಾಡ್ಬೇಕು ನಾವು, ಅಂದ್ರೆ ಕೆಲಸ ಆಗತ್ತಾವ. ಕೆಲಸ ಆಗಲ್ಲ, ನಾವು ಮಾಡ್ಬೇಕಪ್ಪ, ದುಡಿಬೇಕಲ್ಲ ಅಂತ ಮನುಷ್ಯನಿಗೆ ಇರ್ಬೇಕು. ಯಾರೇನ್ ಬಂದು ಮಾಡು ಅಂತ ಹೇಳಲ್ಲ. ಕಡಿಮೆ ಬಿದ್ದು ನಮ್ಮ ಸಂಸಾರಕ್ಕಂದ್ರೆ ನಾವೇ ದುಡಿಬೇಕು, ನಾವೇ ತರಬೇಕು, ನಾವೇ ಉಣ್ಬೇಕು. ಯಾರು ಆಗಲ್ಲ. ಯಾವ ಅಣ್ಣ ತಮ್ಮಂದು ನಾವೇ ಸಂಬಂಧಿಕರು ಆಟೆ ಆರಾಮಿದೆ ನೀ ಆರಾಮಿದೆ. ಏನ್ ಸುಮ್ನೆ ಮಾತಾಡ್ತಾರ ಹೋಗ್ತಾರ. ಯಾರ ಮ್ಯಾಗ ಯಾರಿಗ್ ನಂಬಿಕೆ ಇಲ್ಲ, ನಮ್ಮ ಮ್ಯಾಗ ನಾವೇ ನಂಬಿಕೆ ಇಟ್ಕೋಬೇಕು. ಕೆಲಸ ಮಾಡ್ಬೇಕು. ಒಂದಲ್ಲ ಒಂದು ಸಕ್ಸಸ್ ಆಗಲ್ಲ ಅಂತಲ್ಲ, ಸಕ್ಸಸ್ ಆಗ್ತದ. ನಾವು ಮಾಡ್ಬೇಕು. ಒಟ್ನಲ್ಲಿ ದೇವ್ರು ಕೊಡ್ತಾನ, ಆಶೀರ್ವಾದ ಮಾಡ್ತಾನ ದೇವ್ರ. ಆಟೆ ಕೊಡಂತಂದ್ರೆ ಕೊಡಂಗಿಲ್ಲ. ನೀನು ಹಸುವಾಗಿರುತ್ತೆ, ನೀನು ಊಟ ಮಾಡಿದ್ರೆ ನಿನ್ನ ಹೊಟ್ಟೆ ತುಂಬುತ್ತೆ, ನನ್ನ ಹೊಟ್ಟೆ ತುಂಬುತ್ತಾ? ನಾನು ಬಿಟ್ರೆ ನನ್ನ ಹೊಟ್ಟೆ ತುಂಬುತ್ತೆ. ಮೈಂಡಿಂದ ತೆಗೆದಾಕಿರ್ಬೇಕು. ನಾವು ಕೆಲಸ ಮಾಡ್ಬೇಕು, ದುಡಿಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಏನಿಲ್ಲ, ದಿನ ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಇದಾಯ್ತು. ಇವಾಗ ಇದನ್ನು ರೆಡಿ ಆಯ್ತು. ಇವಾಗ ಏನು ಕಾಲಾರ್ ಹಚ್ಬೇಕಿದೆ. ಕಾಲಾರ್ ಯಾವ ಥರ ಹಚ್ಬೇಕಂತ ತೋರಿಸ್ತೀನಿ ನಿಮಗೆ. ಕಾಲರು ಕಪ್ಪು ಉಳಿದಿರೋದು ಎರಡು ಹಚ್ಚಿಬಿಟ್ರೆ ಅದು ಕಂಪ್ಲೀಟ್, ಶರ್ಟ್ ಕಂಪ್ಲೀಟ್ ಆಯ್ತು. ಕಾಲರ್ ಕಟ್ ಮಾಡಬೇಕು, ಅಳತೆ ನಿಂತ್ಕೋಬೇಕು. ಕಾಲರು ಎಷ್ಟು ಬರುತ್ತೆ, ಎಷ್ಟು ಅಳತಿ ಬರುತ್ತೆ ಅಂತ ಮಾರ್ಕ್ ಹಾಕೋಬೇಕು. ಆ ಮಾರ್ಕ್ ಹಾಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು. ಆ ಮಾರ್ಕ್ ಇರೋ ಜಾಗಕ್ಕೆ ಕಟ್ ಮಾಡಬಾರ್ದು, ಸ್ವಲ್ಪ ಮೇಲ್ಗಡೆ 1/2 ಇಂಚ್ 1 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು.
ಮಾಡ್ಕೊಂಡು ಏನು ಮಾಡ್ಬೇಕು, ಮತ್ತೆ ಅಳತೆ ಮಾಡ್ಕೋಬೇಕು. ಅದಕ್ಕೆ ಅದು ಕರೆಕ್ಟ್ ಆಯ್ತು ಅಂತ, ಕರೆಕ್ಟ್ ಇದ್ರೆ ಕರೆಕ್ಟ್ ಇದೆ, ಸ್ವಲ್ಪ ಜಾಸ್ತಿನೇ ಕಟ್ ಆಗಿದೆ. ಏನು ಮಾಡಬೇಕು, ಸ್ವಲ್ಪ ಸ್ವಲ್ಪ ಎಳ್ದು 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 ಕಾಲರ್ ಹಚ್ಬೇಕು. ಕಟ್ ಮಾಡಿರ್ತೀವಲ್ಲ, ಕಟ್ ಮಾಡಿದ ಜಾಗಕ್ಕೆ ಅಷ್ಟಾಗಿ ಬರುತ್ತೆ. ರೇಷ್ಮೆ ಬಟ್ಟೆ ಸೆಕೆಂಡ್ ಕ್ವಾಲಿಟಿ ಇತ್ತು, ಅದಕ್ಕೋಸ್ಕರ ಜೀವತ್ತಿಂದ ಜೀರಿಗೆ ಹರಿಯಾಕತ್ತವ. ಸೂಕ್ಷ್ಮದಿಂದ ನಾವೇ ಹೊಡ್ಕೋಬೇಕು. ನಮಗೆ ಸ್ವಲ್ಪ ನಾವೇ ಸೋಲ್ಬೇಕು. ಬೇರೆ ಬಟ್ಟೆ ಸೋಲ್ಬೇಕಿಲ್ಲ. ರೇಷ್ಮೆ ಬಟ್ಟೆ ಐತೆ, ದಿಮಾಗ್ ಜಾಸ್ತಿ ಇರ್ತೈತಿ. ದಿಮಾಗ್ ತನಕ ಏನೋ ಬಟ್ಟೆ ಸರಿಗಿಲ್ಲ. ಕಲರ್ ಹಚ್ಚಿದ್ದಾಯ್ತು. ಇವಾಗ ಅವಾಗಲೇ ತೋರಿಸಿದ್ನೆಲ್ಲ ಕಫ್ ಬರುತ್ತೆ ಇವಾಗ ಸರಿಯಾಗಿ. ಕಫ್ ಹಚ್ಬಿಟ್ರೆ ನಮ್ಮ ಶರ್ಟ್ ಕಂಪ್ಲೀಟ್ ಆಯ್ತು. ಈಸಿ ಮೆಥಡ್ ಏನು ತಲೆನೇ ಕಟ್ಸಂಗಿಲ್ಲ, ಆರಾಮಾಗಿ ಹೊಲಿಬಹುದು ಶರ್ಟ್. ಅಂದ್ರೆ ಈಸಿ ಕಲಿಬಹುದು. ಕೆಲವ್ರಿಗೆ ಅನ್ನೋಕ್ಕೇನೋ ಮೈಂಡ್ ಇರಬೇಕು, ಕಲಿಬೇಕು, ಮಾಡಬೇಕು, ಹಠ ಇರಬೇಕು, ಬೆಳಗ್ಗೆ ಜಲ್ದಿ ಬರಬೇಕು ಮನುಷ್ಯ. ಯಾವುದೇ ನಮ್ದೊಂದು ಯಾವುದೇ ಕೆಲಸನೇ ಆಗಲಿ ಮನುಷ್ಯ ಜಲ್ದಿ ಹೇಳ್ಬೇಕು, ಜಲ್ದಿ ಮಾಡ್ಬೇಕು ಮನುಷ್ಯ. ಗುರಿ ಮುಟ್ಟತಾನ ಅಷ್ಟೇ. ಗುರಿ ಮುಟ್ಟಿದ್ರೆ ಏನು ರಾತ್ರಿ 12ಕ್ಕೆ ಮಕ್ಕ ಮುಗಿಲ್ಲ, 9ಕ್ಕೆ ಎದ್ದು ಯಾರು ಕೇಳ. ಗುರಿ ಮುಟ್ಟಬೇಕು. ನನ್ನ ಗುರಿ ಮುಟ್ಟತ್ತ ಎಲ್ಲರೂ ಅಂತಿರ್ತದೆ, ಹಂಗೆ ಮಾಡ್ತಾನೆ ಯಾರು ಹಿಂಗನ ಹೇಳಿ ನೀ ನಿಮ್ಮ ದುಡ್ಮೆ ನೀವು ಮಾಡ್ರಿ. ಆಯ್ತು, ಈಗ 1 ಕಪ್ ಆಯ್ತು. ನೀಟಾಗಿ ಆಯ್ತು ನೋಡ್ರಿ. ಕಪ್ ಎಲ್ಲ ರೆಡಿ ಆಯ್ತು ಅಂದ್ರೆ ಮಸ್ತ್ ಕಾಣುತ್ತೆ ಶರ್ಟ್. ತೋರಿಸ್ತೇನೆ ಅದನ್ನ. ಆಯ್ತು, ಕಪ್ ಅಂತ ರೆಡಿ ಆಯ್ತು. ಇನ್ನೊಂದು ಕಪ್ ಇದೆ, ಅದೊಂದು ಕಪ್ ಹಚ್ಬೇಕಾಯ್ತು. ಪೂರಾ ಶರ್ಟೇ ಕಂಪ್ಲೀಟ್ ಆಯ್ತು ನಮ್ದು. ಶರ್ಟ್ ಕಂಪ್ಲೀಟ್ ಆಗ್ತದೆ. ನೋಡ್ತಾರಲ್ಲ, ಫುಲ್ ವಿಡಿಯೋ ನೋಡ್ರಿ, ಪರವಾಗಿಲ್ಲ. ಫುಲ್ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಹೆಂಗೆ. ಯಾವುದೇ ಕೆಲಸ ಮಾಡೋಕೆ ಫುಲ್ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿದ್ರೆ ಮನುಷ್ಯ ಅರ್ಥ ಆಗುತ್ತೆ. ಅದೇ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ರೀತಿಯ ಕಮೆಂಟು ಇಲ್ಲಿವರೆಗೂ ನಮ್ಮ ವಿಡಿಯೋ ಯಾರ್ಯಾರು ನೋಡಕತ್ರಿ ಅವ್ರಿಗೆ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ವಿಡಿಯೋ ಇಲ್ಲಿವರೆಗೂ ಟೈಮ್ ಕೊಟ್ಟು ನೋಡಿರಿ. ನಿಮಗೆಲ್ಲ ನಮ್ಮ ಕಡೆಯಿಂದ ಪೂರ್ವಕ ಧನ್ಯವಾದಗಳು. ಆಯ್ತು ನೋಡಪ್ಪ, ಲೈಕ್ ಎಲ್ಲ ವಿಡಿಯೋ ಕಂಪ್ಲೀಟ್ ಆಯ್ತು, ಶರ್ಟನ್ನು ಕಂಪ್ಲೀಟ್ ಆಯ್ತು. ರೈಟ್, ಆಯ್ತು. ಕಾಲರ್ ಆಯ್ತು, 2 ಕಫ್ ಆಯ್ತು, ಇದಾಯ್ತು. ಓಕೆ, ಶರ್ಟ್ ಅಂತೂ ಪೂರ್ತಿ ಕಂಪ್ಲೀಟ್ ಆಯ್ತು. ಈಗ ಆಯ್ತು, ಇದಕ್ಕೇನದ ಮಾರ್ಕಿಂಗ್ ಹಾಕ್ಬೇಕು. ಕಾಸ್ಗುಂಡಿಗೆ ಹೋಗ್ತದ ಇಷ್ಟು. ಆಯ್ತು, ಖತಮ್. ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನೀವು ಮಾಡೋ ಪ್ರತಿಯೊಂದು ಕಮೆಂಟು ಮತ್ತೆ ಲೈಕು ನಮ್ಗೆ ಮತ್ತೆ ಬೇರೆ ವಿಡಿಯೋ ಮಾಡ್ಬೇಕಂತ ಅನಿಸ್ತದ. ನಮಗೂ ಏನೋ ಯೂಟ್ಯೂಬ್ ಮಾಡ್ಬೇಕಂತ ಆಸೆ. ಯೂಟ್ಯೂಬ್ ಮಾಡಕತ್ತೀವಿ. ಯಾರು ಏನಾನ ಅನ್ಕೊಳ್ಳಿ ಬಿಡು, ಅವ್ರು ಅಂದವ್ರು ಅಲ್ಲೇ ಇರ್ತಾರೆ. ನಾವು ಮಾಡೋರು ಮಾಡ್ತಾನೆ ಇರ್ತೀವಿ, 4 ಮಂದಿಗೆ ಪರಿಚಯ ಆಗ್ತಿರ್ತೀವಿ. ಒಳ್ಳೆ ಕೆಲಸ ಇತ್ತಂದ್ರೆ ನಾವು ಬೆಳಿತೀವಿ. ಏನು ಕೆಟ್ಟ ಕೆಲಸ ಇತ್ತಂದ್ರೆ ದೇವ್ರ ಇಚ್ಛೆ. ನಮಸ್ಕಾರ.